ಯಾವ ಹುಡುಗಿ ಮೇಡಮ್? ಹ್ಞೂ ಹಂಗೆ ಅದೇ ಯಾವ ಹುಡುಗಿ ಅಂತ ಕೇಳಬೇಕೀಗ. ನನ್ನ ಗರ್ಲ್ ಫ್ರೆಂಡ್ ಡಾಕ್ಟ್ರಾ? ನನಗೂ ಗೊತ್ತಿಲ್ಲ. ಹಾಂ, ಅದೇ ಅವ್ರ ಅಮ್ಮ ಅಪ್ಪ ಬರ್ದಿದ್ದು ಲೆಟ್ರಲ್ಲೇ ಇತ್ತು ಪಣ್ಣಿಕುಟ್ಟಿ ಅಂತ. ಸೊ ಅದನ್ನು ನಾವು ಹಂಗೆ ಕಂಟಿನ್ಯೂ ಮಾಡಿದ್ವಿ ಅಷ್ಟೇ. ಯಾವಾಗಲೂ ಆಡ್ಕೋಬೇಕಾದ್ರೆ ಅದನ್ನು ಆಡ್ಕೋತಾ ಇದ್ವಿ. ಆ ಥರ ಲವ್ ಯು ಅಂತ ತುಂಬ ಜನಕ್ಕೆ ಆಚೆನೂ ಹೇಳ್ತೀವಿ, ಒಳಗಡೆನೂ ಹೇಳ್ತೀವಿ. ಬಿಕಾಸ್ ಇಲ್ಲಿ ಬಿಗ್ ಬಾಸ್ ಹೌಸಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಜನರಲಾಗಿ ಎಲ್ಲರಿಗೂ ಹೇಳೋದು, 4-5 ದಿನ ಆಗ್ತಿದ್ದಂಗೆ ಆ ಜೆಂಡರ್ ಡಿಫ್ರೆನ್ಸ್ ಹೊಟ್ಟೋಗ್ಬಿಡುತ್ತೆ. ಸೊ ಅಲ್ಲೆಲ್ಲರೂ ಒಂದು ಫ್ರೆಂಡ್ ಝೋನಿಗೆ ಬಂದುಬಿಡ್ತಾರೆ, ಹುಡುಗ ಹುಡುಗಿ ಅನ್ನೋದನ್ನ ಮರೆತುಬಿಟ್ಟು. ನಿಮಗೆ ಆ ಮನೇಲಿ ಉಳ್ಕೋಬೇಕು ಅಂತಂದರೆ ಒಂದಷ್ಟು ಜನ ಫ್ರೆಂಡ್ಸ್ ಬೇಕಾಗ್ತಾರೆ. ಇಡೀ ಮನೆ ನಿಮ್ಮನ್ನು ಆಚೆ ತಳ್ಳಬೇಕು ಅಂತ ನೋಡ್ತಿದ್ರೆ ಆ ಫ್ರೆಂಡ್ ಝೋನ್ ಮಾತ್ರ ನಿಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇರುತ್ತೆ, ನೀವು ತಪ್ಪು ಮಾಡಲಿ ಸರಿ ಮಾಡಲಿ. ಸೊ ಆ ಫ್ರೆಂಡ್ ಝೋನಲ್ಲಿ ಇದ್ದಂಥ ಕ್ಯಾಟಗರಿ ಭವ್ಯ. ಈಗ ನನಗೆ ಆ ಥರ ಜೊತೆಗೆ ನಾನು ಇನ್ಶಿಯಲಿ ರಂಜಿತ್ ಜೊತೆಗೆ ಜಾಸ್ತಿ ಕ್ಲೋಸ್ ಇದ್ದೆ, ಧರ್ಮಣ್ಣನ ಜೊತೆ ಜಾಸ್ತಿ ಕ್ಲೋಸ್ ಇದ್ದೆ, ಅನು ಜೊತೆಗೂ ಕ್ಲೋಸ್ ಇದ್ದೆ, ಆ್ಯಂಡ್ ಮಾನಸ ಜೊತೆಗೆ ಕ್ಲೋಸ್ ಇದ್ದೆ, ಆ್ಯಂಡ್ ಚೈತ್ರಕ್ಕನ ಜೊತೆ ವಾರ್ ನಡೆದ್ರೂ ಕ್ಲೋಸ್ ಆಗೇ ಇದ್ವಿ. ಆ ಕ್ಯಾಟಗರಿಲೇ ಭವ್ಯನೂ ಬಂದಿದ್ದು. ಯಾವ ಹುಡುಗಿ ಬಗ್ಗೆ? ಎಂಥದ್ದು? ಯಾವುದು? ಡೆಲಿವರಿನಾ? ನೀವು ಕೇಳಿಸ್ಕೊಂಡಿರೋದೇ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ. ಹಾಂ, ನಮಗೆ ಮ್ಯೂಚುವಲ್ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ, ಅನುಗೆ ನನಗೆ. ಸರಿನಾ? ಆ ಥರ ಅಂತ ಅಂದ್ಬಿಟ್ಟು ನಾನು ಯಾರು ನನಗೆ ಗರ್ಲ್ ಫ್ರೆಂಡೇ ಇದ್ದಾಳೆ ಅನ್ನೋದಾಗಿ ನಾನೇ ಓಪನ್ ಆಗಿ ಹೇಳ್ಬಿಟ್ಟು ಹೋಗ್ತಿದ್ದೆ. ಪ್ರಕಾಶ್ ಸರ್ ನನಗೆ ಅಲ್ಲ ಪ್ರಕಾಶ್ ಸರ್ಗೆ ಹೇಳ್ಬಿಟ್ಟು ಹೋಗ್ತೀವಿ, ಸರ್ ನಂಗೆ ಗರ್ಲ್ ಫ್ರೆಂಡ್ ಇದ್ದಾಳೆ, ಒಳಗೆ ಯಾರನ್ನೂ ಚೆನ್ನಾಗಿರೋನ್ನ ಬಿಡಬೇಡಿ ಅಂತ. ಸುಮ್ಮನೆ ಅಲ್ಲೋಗಿ ಮತ್ತೆ ಪ್ರಪೋಸ್ ಮಾಡೋದು, ಆಚೆ ಇರೋಳ ಕೈಲಿ ಯಾಕೆ ಒದೆ ತಿನ್ನಬೇಕು ಅಂತ. ನಂಗೆ ಆ ಥರದ್ದು ಯಾರೂ ಇರಲಿಲ್ಲ.